ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಲ್ಲಿ ಹೋಗುವಾಗ ಹೇಗೆ ಅನ್ಸುತ್ತೆ? ಎಳ್ಕೊಂಡು ಹೋಗ್ತಾರಲ್ಲ ನಿಮ್ಮನ್ನ, ಅವಾಗ ಹೇಗೆ ಅನ್ಸುತ್ತೆ ನಿಮ್ಮನ್ನ? ಒಂದ್ಸತಿ ಕರ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ, ಮೊನ್ನೆ ಬೇರೆ ನಾನು ಕಳ್ಳ ಅಲ್ಲ ಅಂತ ಬೇರೆ ಹೇಳ್ತೀರಾ. ಅದೇ ಮೇಡಮ್, ಅಯ್ಯೋ ಬಟ್ಟೆ ಗಿಟ್ಟೆಲ್ಲೂ ಪಾಪ ಇವ್ರು ಇದು ಮಾಡ್ಬಿಡ್ತಾರೆ. ಅವಾಗ ಅಯ್ಯೋ ಬಿಡ್ರಣ ಅಂದ್ರೂ ಬಿಡೋದಿಲ್ಲ. ಖುಷಿ ಆಯ್ತದೆ ಮೇಡಮ್ ಒಂದು ಲೆಕ್ಕ. ಅಯ್ಯೋ ನಾವು ಒಂದು ಟೈಮಲ್ಲಿ ಅದನ್ನೇ ಮೊನ್ನೆ ಇದ್ಕೋಗಿದ್ನಲ್ಲ, ಇಲ್ಲಿ JP ಪಾರ್ಕ್ ಹತ್ರ ಶಿವರಾತ್ರಿ ಫಂಕ್ಷನ್ಗೆ ಹೋಗಿದೆ. ಅದೇ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಡಿ ಬಾಸ್ ದರ್ಶನ್ ಅಣ್ಣ ಅವರಲ್ಲ, ಅವರು ಕುರುಕ್ಷೇತ್ರ ಸಿನಿಮಾ ಟೈಮಲ್ಲಿ ನಮ್ಮ ಲಗ್ಗೆರೆ ಗ್ರೌಂಡಲ್ಲಿ ಬಂದಿದ್ದರು. ಅವ್ರು ದೂರ ನಿಂತ್ಕೊಂಡು ನೋಡ್ಕೊಂಡು ಆ ಥರ ಶಿವರಾತ್ರಿ ಫಂಕ್ಷನಲ್ಲಿ ನಾನು ಸೆಟ್ ಕೆಲಸ ಮುಗಿಸ್ಕೊಂಡು ಏನೋ ಹೋಯ್ತಾ ಇದ್ದೆ. ಏನೋ ಕೆಲಸ ಮುಗಿಸ್ಕೊಂಡು ಅವ್ರು ಸೆಟ್ ಕೆಲಸ ಮಾಡ್ತಿದ್ದೆ. ಅವಾಗ ಮುಗಿಸ್ಕೋಬೇಕಾದ್ರೆ ಅಣ್ಣ ಬಂದವ್ರೆ, ಡಿ ಬಾಸ್ ಬಂದವ್ರು ನೋಡು ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ ಪಾಸಾಗಿದೆ. ಸರಿಯಾಗಿ ನೋಡೋಕೆ ಹೋಗಿಲ್ಲ, ಅಷ್ಟೊಂದು ಜನ. ಅದು ಸಖತ್ ಏನು ಖುಷಿ ಆದಂದ್ರೆ ಅದೇ ಶಿವರಾತ್ರಿ ಹಬ್ಬಕ್ಕೆ ಅಲ್ಲೂ ಅದ ಸ್ಟೇಜ್ ಮೇಲೆ ಹೋಗಿ JP ಪಾರ್ಕಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಮುನಿರತ್ನ ಸರ್ ಪ್ರೊಡ್ಯೂಸರು ಅವ್ರ ಪಕ್ಕ ನಿಂತ್ಕೊಂಡು ಅದನ್ನು ತಿರ್ಗಾ ನೆನಪಿಸ್ಕೊಂಡೆ. ಅದನ್ನ ಹಿಂಗಾಯ್ತಲ್ಲಪ್ಪ, ಹಿಂಗೆ ನೋಡ್ರಿ ಲೈಫು. ನಿಮ್ಮ ಲೈಫ್ ನೋಡಿದಾಗ ನಂಗೆ ಅನ್ಸೋದು ಏನು ಗೊತ್ತಾ, ಈ ರಾಕಿಂಗ್ ಸ್ಟಾರ್ ಯಶ್ ಅವರು ಮ್ಯಾನಿಫೆಸ್ಟೋ ಹಾಕ್ಕೊಂಡಿದ್ರಂತೆ, ಹಿಂಗೊಂದಿನ ನಾನು ಆಗ್ತೀನಿ, ಹಿಂಗೊಂದಿನ ನಾನು ಆಗ್ತೀನಿ. ಬಟ್ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂದರೆ, ನಾನು ಇರಬಾರ್ದಿತ್ತ, ನಂದೊಂದು ಕಟ್ಔಟ್ ಹಿಂಗೆ ಇರಬಾರ್ದಿತ್ತ, ಅದೆಲ್ಲವೂ ಕೂಡ ಆಗೋಯ್ತು. ಏನು ಹೇಳ್ತೀರಾ ಅಂತ ಹೇಳಿ. ಅದೇ ಮೇಡಮ್, ನಾನು ಮ್ಯಾನಿಫೆಸ್ಟ್ ಅಂದರೆ ಅದೇ ನನಗೆ ಅದ್ರ ಮೀನಿಂಗ್ ಅರ್ಥ ಆಯ್ತಿರೋದು ಇವಾಗ. ಮ್ಯಾನಿಫೆಸ್ಟ್ ಮಾಡಬೇಕು ಅಂತಾರಲ್ಲ, ಅದ್ರ ಮೀನಿಂಗ್ ಅರ್ಥ ಆಯ್ತಿರೋದು ಇವಾಗ. ನಾನು ಹೆಂಗೆ ಅಂದರೆ, ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ, ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ, ಈಗ ಚೆನ್ನಾಗಿರುತ್ತೆ ಅಲ್ವ. ನಾನು ಇದಾಗಲೇಬೇಕು ಅನ್ನೋದಕ್ಕಿಂತ ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ ಹಂಗೆ ಇರ್ತದೆ. ಹಂಗೆ ಆಗ್ಬಿಟ್ರೆ ಹೆಂಗಿರ್ತದೆ ಅಂತ ಅದಾದಮೇಲೆ ಆ ಫೀಲ್ ಇರ್ತದಲ್ಲ, ಅದು ಹೇಳೋಕ್ಕಾಗಲ್ಲ. ರೌಡಲ್ಲಿ ಹೋಗುವಾಗ ಹೇಗೆ ಅನ್ಸುತ್ತೆ? ಎಳ್ಕೊಂಡು ಹೋಗ್ತಾರಲ್ಲ ನಿಮ್ಮನ್ನ, ಅವಾಗ ಹೇಗೆ ಅನ್ಸುತ್ತೆ ನಿಮ್ಮನ್ನ? ಒಂದ್ಸತಿ ಕರ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ, ಮೊನ್ನೆ ಬೇರೆ ನಾನು ಕಳ್ಳ ಅಲ್ಲ ಅಂತ ಬೇರೆ ಹೇಳ್ತೀರಾ. ಅದೇ ಮೇಡಮ್, ಅಯ್ಯೋ ಬಟ್ಟೆ ಗಿಟ್ಟೆಲ್ಲೂ ಪಾಪ ಇವ್ರು ಇದು ಮಾಡ್ಬಿಡ್ತಾರೆ. ಅವಾಗ ಅಯ್ಯೋ ಬಿಡ್ರಣ ಅಂದ್ರೂ ಬಿಡೋದಿಲ್ಲ. ಖುಷಿ ಆಯ್ತದೆ ಮೇಡಮ್ ಒಂದು ಲೆಕ್ಕ. ಅಯ್ಯೋ ನಾವು ಒಂದು ಟೈಮಲ್ಲಿ ಅದನ್ನೇ ಮೊನ್ನೆ ಇದ್ಕೋಗಿದ್ನಲ್ಲ, ಇಲ್ಲಿ JP ಪಾರ್ಕ್ ಹತ್ರ ಶಿವರಾತ್ರಿ ಫಂಕ್ಷನ್ಗೆ ಹೋಗಿದೆ. ಅದೇ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಡಿ ಬಾಸ್ ದರ್ಶನ್ ಅಣ್ಣ ಅವರಲ್ಲ, ಅವರು ಕುರುಕ್ಷೇತ್ರ ಸಿನಿಮಾ ಟೈಮಲ್ಲಿ ನಮ್ಮ ಲಗ್ಗೆರೆ ಗ್ರೌಂಡಲ್ಲಿ ಬಂದಿದ್ದರು. ಅವ್ರು ದೂರ ನಿಂತ್ಕೊಂಡು ನೋಡ್ಕೊಂಡು ಆ ಥರ ಶಿವರಾತ್ರಿ ಫಂಕ್ಷನಲ್ಲಿ ನಾನು ಸೆಟ್ ಕೆಲಸ ಮುಗಿಸ್ಕೊಂಡು ಏನೋ ಹೋಯ್ತಾ ಇದ್ದೆ. ಏನೋ ಕೆಲಸ ಮುಗಿಸ್ಕೊಂಡು ಅವ್ರು ಸೆಟ್ ಕೆಲಸ ಮಾಡ್ತಿದ್ದೆ. ಅವಾಗ ಮುಗಿಸ್ಕೋಬೇಕಾದ್ರೆ ಅಣ್ಣ ಬಂದವ್ರೆ, ಡಿ ಬಾಸ್ ಬಂದವ್ರು ನೋಡು ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ ಪಾಸಾಗಿದೆ. ಸರಿಯಾಗಿ ನೋಡೋಕೆ ಹೋಗಿಲ್ಲ, ಅಷ್ಟೊಂದು ಜನ. ಅದು ಸಖತ್ ಏನು ಖುಷಿ ಆದಂದ್ರೆ ಅದೇ ಶಿವರಾತ್ರಿ ಹಬ್ಬಕ್ಕೆ ಅಲ್ಲೂ ಅದ ಸ್ಟೇಜ್ ಮೇಲೆ ಹೋಗಿ JP ಪಾರ್ಕಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಮುನಿರತ್ನ ಸರ್ ಪ್ರೊಡ್ಯೂಸರು ಅವ್ರ ಪಕ್ಕ ನಿಂತ್ಕೊಂಡು ಅದನ್ನು ತಿರ್ಗಾ ನೆನಪಿಸ್ಕೊಂಡೆ. ಅದನ್ನ ಹಿಂಗಾಯ್ತಲ್ಲಪ್ಪ, ಹಿಂಗೆ ನೋಡ್ರಿ ಲೈಫು. ನಿಮ್ಮ ಲೈಫ್ ನೋಡಿದಾಗ ನಂಗೆ ಅನ್ಸೋದು ಏನು ಗೊತ್ತಾ, ಈ ರಾಕಿಂಗ್ ಸ್ಟಾರ್ ಯಶ್ ಅವರು ಮ್ಯಾನಿಫೆಸ್ಟೋ ಹಾಕ್ಕೊಂಡಿದ್ರಂತೆ, ಹಿಂಗೊಂದಿನ ನಾನು ಆಗ್ತೀನಿ. ಬಟ್ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂದರೆ, ನಾನು ಇರಬಾರ್ದಿತ್ತ, ನಂದೊಂದು ಕಟ್ಔಟ್ ಹಿಂಗೆ ಇರಬಾರ್ದಿತ್ತ, ಅದೆಲ್ಲವೂ ಕೂಡ ಆಗೋಯ್ತು. ಏನು ಹೇಳ್ತೀರಾ ಅಂತ ಹೇಳಿ. ಅದೇ ಮೇಡಮ್, ನಾನು ಮ್ಯಾನಿಫೆಸ್ಟ್ ಅಂದರೆ ಅದೇ ನನಗೆ ಅದ್ರ ಮೀನಿಂಗ್ ಅರ್ಥ ಆಯ್ತಿರೋದು ಇವಾಗ. ಮ್ಯಾನಿಫೆಸ್ಟ್ ಮಾಡಬೇಕು ಅಂತಾರಲ್ಲ, ಅದ್ರ ಮೀನಿಂಗ್ ಅರ್ಥ ಆಯ್ತಿರೋದು ಇವಾಗ. ನಾನು ಹೆಂಗೆ ಅಂದರೆ, ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ, ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ, ಈಗ ಚೆನ್ನಾಗಿರುತ್ತೆ ಅಲ್ವ. ನಾನು ಇದಾಗಲೇಬೇಕು ಅನ್ನೋದಕ್ಕಿಂತ ಹಿಂಗೆ ಆಗ್ಬಿಟ್ರೆ ಹೆಂಗಿರ್ತದೆ ಹಂಗೆ ಇರ್ತದೆ. ಹಂಗೆ ಆಗ್ಬಿಟ್ರೆ ಹೆಂಗಿರ್ತದೆ ಅಂತ ಅದಾದಮೇಲೆ ಆ ಫೀಲ್ ಇರ್ತದಲ್ಲ, ಅದು ಹೇಳೋಕ್ಕಾಗಲ್ಲ.